ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತಿನ ವಿಷಯ ಏನು ಅಂದರೆ ಸತ್ಯ ಹರಿಶ್ಚಂದ್ರ ಯಾರು ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಅಂತ ಪ್ರಶ್ನೆ. ಅದನ್ನ ಇಟ್ಕೊಂಡು ಇವತ್ತಿನ ಎಪಿಸೋಡ್ ಮಾಡ್ತಾಯಿದ್ವಿ. ನೋಡಿ, ನಾವು ಸತ್ಯ ರಾಜಕೀಯನೇ ಹೊಲಸು ಡರ್ಟಿ ಪಾಲಿಟಿಕ್ಸ್ ಅಂತೀವಿ. ಅದರಲ್ಲೂ ಇಂಡಿಯನ್ ಪಾಲಿಟಿಕ್ಸು ಬನಾನಾ ರಿಪಬ್ಲಿಕ್ ಮಾಡ್ತಾಯಿದ್ದಾರೆ. ನಮ್ಮ ಇಂಡಿಯಾ ದೇಶದಲ್ಲಿ ಡೆಮಾಕ್ರಸಿ ಅನ್ನೋದೇ ಇಲ್ಲ. ಡೆಮಾಕ್ರಸಿ ಅಂತಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು. ಇಲ್ಲಿ ಬಹುಮತ ಇರ್ತಕ್ಕಂಥವ್ರು ಹಿಂದೂಗಳನ್ನ ಸೆಕೆಂಡ್ ಗ್ರೇಡ್ ಪ್ರಜೆಗಳ ಥರ ನೋಡ್ಕೋತಾ ಇದ್ದಾರೆ. ಇದು ತಪ್ಪು. ಅಲ್ಪಸಂಖ್ಯಾತರು ವೋಟ್ ಬ್ಯಾಂಕ್ ಆಗಿರೋದ್ರಿಂದ ಅಲ್ಪಸಂಖ್ಯಾತರನ್ನ ಓಲೈಸ್ತಾ ಹಿಂದೂಗಳನ್ನ ಕ್ಯಾಸ್ಟ್ಗಳಲ್ಲಿ ಡಿವೈಡ್ ಮಾಡಿ ಮತ್ತು ಅದಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡಿ, ಅಂದರೆ ಶರಿಯತ್ ಲಾನ ಕಾನ್ಸ್ಟಿಟ್ಯೂಷನಲ್ಲಿ ಇರೋದಕ್ಕೆ ಬಿಟ್ಟು, ಮತ್ತು ಹಿಂದೂಗಳಿಗೆ ಬೇರೆಲ್ಲ ಮುಸಲ್ಮಾನರಿಗೆ ಬೇರೆಲ್ಲ ಒಂದು ದೇಶದಲ್ಲಿ ಒಂದು ಪ್ರಧಾನಮಂತ್ರಿ ಇರಬೇಕು. ನಮ್ಮ ದೇಶದಲ್ಲಿ ಹಿಂದೂಸ್ತಾನಕ್ಕೆ ಒಂದು ಪ್ರಧಾನಮಂತ್ರಿ, ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಒಂದು ಪ್ರಧಾನಮಂತ್ರಿ, ಹಿಂದೂಸ್ತಾನಕ್ಕೆ ಒಂದು ನ್ಯಾಷನಲ್ ಫ್ಲಾಗ್, ಕಾಶ್ಮೀರಕ್ಕೆ ಒಂದು ನ್ಯಾಷನಲ್ ಫ್ಲಾಗ್, ಹಿಂದೂಸ್ತಾನಕ್ಕೆ ಒಂದು ಸಂವಿಧಾನ, ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಒಂದು ಸಂವಿಧಾನ. ಹೀಗೆ ನಮ್ಮ ದೇಶವನ್ನು ವಿಭಜನೆ ಮಾಡಿ, ಹಿಂದೇನು ವಿಭಜನೆ ಮಾಡಿಬಿಟ್ರು. ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ನೋಡಿ, ಆತ ಮುಸಲ್ಮಾನ ಅಂತೆ, ಮೋಸದಿಂದ ಹಿಂದೂಸ್ತಾನವನ್ನು ರೂಲ್ ಮಾಡೋದಕ್ಕೋಸ್ಕರ ಜವಾಹರ್ಲಾಲ್ ನೆಹರು ಅಂತ ಹೆಸರಿಟ್ಕೊಂಡ್ರಂತೆ, ಕಾಶ್ಮೀರಿ ಪಂಡಿತರಂತ ಕರ್ಕೊಂಡ್ರಂತೆ. ನಾವು 17 ವರ್ಷ ಅವ್ರನ್ನ ಪ್ರಧಾನಮಂತ್ರಿ ಮಾಡಿಟ್ಬಿಟ್ವಿ. 1947ರಿಂದ 64 ಏನು ಅಂದರೆ ಯಾರು ಚಾಲೆಂಜ್ ಮಾಡೋರೇ ಇರಲಿಲ್ಲ. ಡೆಮಾಕ್ರಸಿನ ನಾಮಕಾವಸ್ಥೆ ಆಗ್ಬಿಟ್ಟಿತ್ತು. ಆತ ಮೋಸ ಮಾಡಿ, ಕಾಳಿನ ಬೋಳಿ ಮಾಡಿ, ಬೋಳಿನ ಕಾಳಿ ಮಾಡಿ, ಅಮಾಯಕರನ್ನೆಲ್ಲ ಯಾಮಾರಿಸಿ 17 ವರ್ಷ ಪ್ರಧಾನಮಂತ್ರಿ ಆಗಿರ್ತಾರೆ. ಅದಾದ ನಂತರ ಅವ್ರ ಮಗಳು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ. ಇಂದಿರಾ ಗಾಂಧಿಯವರು ಸತ್ತೋದಾಗ ನೋಡಿ, ಕಲ್ಮಾ ಓದ್ತಾರೆ. ಕಲ್ಮಾ ಓದೋದು ಮುಸಲ್ಮಾನರಲ್ಲಿ ಸತ್ತೋದಾಗ ಕಲ್ಮಾ ಓದ್ತಾರೆ ಅಂತ ಎಲ್ಲೋ ಓದಿದ ಜ್ಞಾಪಕ ನಮಗೆ. ಕಲ್ಮಾ ಓದ್ತಾರಂತೆ ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ ಎಲ್ಲ. ಇಂದಿರಾ ಗಾಂಧಿಯವರು ಸತ್ತೋದಾಗ ಅದು ಸೋಷಿಯಲ್ ಮೀಡಿಯಾ ಸುಮ್ಮದಲ್ಲೂ ಸಾಕಷ್ಟು ಫೋಟೋಗಳು ಹರಿದಾಡ್ತಾರೆ. ಹೀಗೆ ಹಿಂದೂಗಳನ್ನ ಯಾಮಾರಿಸಿ, ಹಿಂದೂಗಳನ್ನ ಮತ್ತೆ ಡಿವೈಡ್ ಮಾಡಿ ಮಾಡಿ ಜಾತಿಗಳಲ್ಲಿ ಡಿವೈಡ್ ಮಾಡಿ, ಮುಸಲ್ಮಾನರು ಕೇವಲ 10% ಇದ್ದಿದ್ದು ಮುಸಲ್ಮಾನರು ಇವತ್ತು 20% ಆಗೋದಕ್ಕೆ ಬಿಟ್ಟು ಏನಾಗಿದೆ, ಅವ್ರನ್ನ ವೋಟ್ ಬ್ಯಾಂಕಾಗಿ ಇದು ಮಾಡಿ ಅವ್ರಿಗೆ ಇಲ್ಲ ಸಲ್ಲದ ಪ್ರಾತಿನಿಧ್ಯ ಕೊಟ್ಟು ಅವ್ರನ್ನ ಮೆರೆಸ್ತಾ ಇರತಕ್ಕಂಥ ವ್ಯವಸ್ಥೆ 65 ವರ್ಷಗಳಲ್ಲಿ ಭದ್ರವಾಗಿ ತಲೆ ಹೊರ್ಬಿಟ್ಟಿದೆ. ಇದೇನಾದರೂ ನಿಜವಾಗ್ಲೂ ಸ್ವಾತಂತ್ರ್ಯ ಬಂದಿದೆ ಅಂತಂದರೆ ಒಂದೊಂದೇ ಘಟನೆಗಳನ್ನ ನೆನಪಿಸ್ಬೇಕಾಗತ್ತೆ. ನಮ್ಮ ದೇಶಕ್ಕೆ ಹಿಂದೂಗಳಿಗೆ ಬಹುಮತಕ್ಕೆ ಮಾನ್ಯತೆ ಇರಬೇಕು, ಬಹುಮತಕ್ಕೆ ಬೆಲೆ ಇರಬೇಕು. ಪ್ರಜಾಪ್ರಭುತ್ವ ಅಂದರೆ ಬಹುಮತ ಹೇಳಿದ ಮಾತು ನಡೀಬೇಕು ಅಂತಂದರೆ 2024 ಇಸ್ವಿ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದರೆ ರಾಮಲಲ್ಲಾನ ಪ್ರತಿಷ್ಠಾಪನೆ ಆಯಿತು. ರಾಮಲಲ್ಲಾನ ಮೂರ್ತಿಯನ್ನು ಶಿಲೆಯಲ್ಲಿ ಕಟ್ಟೋದಕ್ಕೆ ಕೊಟ್ಟಂಥ ವ್ಯಕ್ತಿ ಅರುಣ್ ಯೋಗಿರಾಜ್ ಅಂತ, ಮೈಸೂರಿನವರು. ಇದು ಅನೇಕ ಜನ ಅನೇಕ ಥರ ಮಾಡಿಕೊಟ್ಟಿದ್ರಂತೆ. ಆದರೆ ಇವರೇ ಮಾಡಿದ್ದ ಪ್ರತಿಮೆ ಜೀವಂತ ಎದ್ದು ಬಂದಂಗಿದೆ. ಶ್ರೀರಾಮನ ಪ್ರತಿಮೆಯನ್ನು ಅಯೋಧ್ಯೆಯಲ್ಲಿ ಜನವರಿ 22ನೇ ತಾರೀಕು 2024 ಇಸ್ವಿನಲ್ಲಿ ನರೇಂದ್ರ ಮೋದಿಯವರ ಕೈಯಿಂದ ಅದು ಲೋಕಾರ್ಪಣೆ ಆಗಿದೆ ಮತ್ತು ಪ್ರಾಣ ಪ್ರತಿಷ್ಠೆ ಆಗಿದೆ. ದೇವಾಲಯವನ್ನು ಹಿಂದೂಗಳಿಗೋಸ್ಕರ ಅರ್ಪಣೆ ಮಾಡಲಾಗಿದೆ. ನೋಡಿ, ಬಾಬರು ಆಕ್ರಮಣಕಾರಿ. ಆತನ ಸೇನಾಧಿಪತಿ ಮೀರ್ ಬಾಕಿ ಅವನೇನು ಮಾಡ್ದ, ತನ್ನ ಗುರು ಎಲ್ಲೆಲ್ಲಿ ಗೆದ್ದ ಅವನ ನೆನಪಿನ ನೆನಪಿಗೋಸ್ಕರ ಏನು ಮಾಡಿದ್ರು, ಅನೇಕ ಮಂದಿರಗಳನ್ನ ಧ್ವಂಸ ಮಾಡಿದ್ರು. ಸಾವಿರಾರು ಮಸೀದಿಗಳನ್ನ ಕಟ್ಟಿದ್ರು, ಮಂದಿರಗಳನ್ನ ಒಡೆದು ಕಟ್ಟಿದ್ರು. ಈ ಥರ ಕಟ್ಟಿದ್ದು ಎಲ್ಲ ಮಸೀದಿಗಳು ಕೆಳಗೂ ಒಂದೊಂದು ಮಂದಿರಗಳ ಕಥೆ ಹೇಳುತ್ತೆ, ಹತ್ಕೊಂಡು ಕಥೆ ಹೇಳುತ್ತೆ. ಇದು ಬಹಳ ಇದನ್ನೆಲ್ಲ ಪುನಃ ಸ್ಥಾಪಿಸಬೇಕಾದಂಥ ಕೆಲಸ ಪ್ರಾರಂಭ ಆಗಿದೆ. ಆ ಪ್ರಾರಂಭ ಆಗಿರೋದೇನು ಅಂತಂದರೆ, ಅಯೋಧ್ಯೆಯಲ್ಲಿ 2024 ಇಸ್ವಿಯಲ್ಲಿ ಜನವರಿ 22ನೇ ತಾರೀಕು ನರೇಂದ್ರ ಮೋದಿಯವರು ಶ್ರೀರಾಮನ ಮನೆಯಲ್ಲಿ ಭವ್ಯವಾದ ಮಂದಿರವನ್ನು ಕಟ್ಟೋದಕ್ಕೆ. ಹಾಗಾಗಿ ನಮಗೆ ಸ್ವಾತಂತ್ರ್ಯ ಬಂದಿದೆ ಅಂತ ರಾಜಕೀಯ ವ್ಯಕ್ತಿಗಳು ಹೇಳಿದ್ರು. ರಾಜಕೀಯ ವ್ಯಕ್ತಿಗಳು ಯಾರು ಹೇಳಿದ್ರು? ಭ್ರಷ್ಟರು ಹೇಳಿದ್ರು. ಯಾರಿಗೆ ಅಧಿಕಾರ ಕೇವಲ ಭೋಗದ ವಸ್ತು ಆಗಿತ್ತು, ಯಾರಿಗೆ ಅಧಿಕಾರ ಮಜಾ ಮಾಡೋದಕ್ಕೋಸ್ಕರ ಮಾತ್ರ ಸೀಮಿತವಾಗಿತ್ತು, ಯಾರಿಗೆ ಅಧಿಕಾರ ಮಜಾ ಉಡಾಯಿಸೋದಕ್ಕೆ ಮತ್ತು ಕೇವಲ ಕಾಸು ಸಂಪಾದನೆ ಮಾಡೋದಕ್ಕೋಸ್ಕರ ಮಾತ್ರ ಬೇಕಾಗಿತ್ತು, ಯಾರಿಗೆ ಅಧಿಕಾರ ಕೇವಲ ಸಂಪಾದನೆಯ ಶಾರ್ಟ್ ಕಟ್ ಆಗಿತ್ತು, ಅಂಥವ್ರು ಮಾತ್ರ ಹೇಳಿದ್ರು ನಮಗೆ 1947 ಇಸ್ವಿ ಆಗಸ್ಟ್ 15ನೇ ಸ್ವಾತಂತ್ರ್ಯ ಬಂತು ಅಂತ. ನಾವು ಸಹ ಸ್ಕೂಲ್ಗಳಲ್ಲಿ, DC ಆಫೀಸುಗಳಲ್ಲಿ, ಇನ್ಯಾವುದ್ಯಾವುದೋ ಗೌರ್ಮೆಂಟ್ ಆಫೀಸುಗಳಲ್ಲಿ ಸೆಲೆಬ್ರೇಟ್ ಮಾಡಿದ್ರೆ. ಆದರೆ ಬನ್ನಿ,
2024ನೇ ಇಸ್ವಿ ಜನವರಿ 22ನೇ ತಾರೀಕು ನಮಗೆ ನಿಜವಾದ ಸ್ವಾತಂತ್ರ್ಯ ಬಂದಿದೆ. ಇದನ್ನು ಜನ ಹೇಗೆ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತಲೂ ಹೇಳಬೇಕು. ಏನು ಅಂತ ಯಾವುದೇ ಸರ್ಕಾರದ ಇದಿಲ್ಲದೆ, ಏನು ಅಂತಂದರೆ ಸಪೋರ್ಟ್ ಇಲ್ಲದೇ, ಆಧಾರ ಇಲ್ಲದೇ, ಸರ್ಕಾರದ ಸಹಾಯ ಹಸ್ತ ಇಲ್ಲದೇ ಗಲ್ಲಿಗಳಲ್ಲಿ ಊಟ ಹಾಕಿದ್ರು. ಜನವರಿ 22ನೇ ತಾರೀಕು 2024ನೇ ಇಸ್ವಿನಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಆಯಿತು, ಅದರ ರಾಮಲಲ್ಲನ ಪ್ರತಿಷ್ಠಾಪನೆ ಆಯಿತು ಅಂತ ಅಂದ್ಬಿಟ್ಟು ಗಲ್ಲಿಗಳಲ್ಲಿ ಊಟ ಹಾಕಿದ್ರು. ನಮ್ಮ ಏರಿಯಾದಲ್ಲೂ ಏನಾಗಿದೆ, 4-5 ದೇವಸ್ಥಾನಗಳಿಗೆ ಎಲ್ಲ ಜನಗಳಿಗೂ ಊಟ ಹಾಕಿದ್ರು, ಸ್ವೀಟ್ಗಳನ್ನ ಹಂಚಿದ್ರು. ಈ ಥರ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡೋದಿಲ್ಲ ರೀ. ಏನು ಅಂತಾರೆ, ವಿ ದ ಪೀಪಲ್ ಆಫ್ ಇಂಡಿಯಾ. ನೋಡಿ, ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಬಹಳ ಒಳ್ಳೆ ಮಾತನ್ನು ಹೇಳಿದ್ದಾರೆ. ಏನು ಅಂತ, ನಾವು ಜನಗಳು ಎಚ್ಚೆತ್ಕೋಬೇಕು. ಜನಗಳು ಎಚ್ಚೆತ್ಕೊಂಡು ನೋಡಿ, ನಾವು 70 ಆಜಾದಿ ಕಾ ಅಮೃತ್ ಮಹೋತ್ಸವ 75 ವರ್ಷಗಳ ಪ್ರಪ್ರಥಮ ಬಾರಿಗೆ ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಇದು ನಮ್ಮ ಹಿಂದೂಗಳಿಗೆ ಸಿಕ್ಕಂಥ ನಿಜವಾದ ಗೌರವ, ನಿಜವಾದ ಸ್ವಾತಂತ್ರ್ಯದ ಸ್ವಾಭಿಮಾನದ ಸಂಕೇತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇದರಿಂದ 2024ನೇ ಇಸ್ವಿ ಜನವರಿ 22ನೇ ತಾರೀಕು ನಮಗೆ ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯ ಬಂದಿದೆ, ಧಾರ್ಮಿಕ ಸ್ವಾತಂತ್ರ್ಯ ಬಂದಿದೆ. ನಮ್ಮ ಹೃದಯಕ್ಕೆ ತಟ್ಟತಕ್ಕಂಥ ಭಾವನೆಗಳಿಗೆ ಅರಳತಕ್ಕಂಥ ಅವಕಾಶಗಳು ವಿಪುಲವಾಗಿ ಬೆಳೀತಾ ಇವೆ. ಹಾಗಾಗಿ ನಮಗೆ ಧಾರ್ಮಿಕ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಿರ್ವಿವಾದವಾಗಿ ಹೇಳ್ಬೋದು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಏನಾಗುತ್ತೆ, ನಾವು ಇಂದಿನ ಎಪಿಸೋಡನ್ನ ಶುರು ಮಾಡಿದ್ದೀವಿ. ಶುರು ಮಾಡಬೇಕಾದ್ರೆ ಏನು ಮಾಡಿದ್ವಿ, ನಾವು ಇದು ಮಾಡ್ತಾ ವಿಷಯಗಳು ಬದಲಾವಣೆಗಳಾಗ್ತಾ ಹೋಗುತ್ತೆ. ವಿಷಯಗಳು ಹೇಗೆ ಬದಲಾವಣೆ ಆಗುತ್ತೆ ಅಂತಂದರೆ ನೋಡಿ, ಎಲ್ಲಿಂದನೋ ಶುರು ಮಾಡಿದ್ವಿ, ಸ್ವಾತಂತ್ರ್ಯ ಇದರ ವಿಷಯದವರೆಗೂ ಬಂತು. ಇದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಅಂತಂದರೆ, ಹಾಗಾದರೆ ನಮ್ಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗ ಅಂತಂದರೆ 1947ನೇ ಇಸ್ವಿನಲ್ಲಿ ಯಾರ ರಾಜಕೀಯವನ್ನು ಉದ್ಯೋಗವಾಗಿ ತಿಳ್ಕೊಂಡಿದ್ದಾರೆ, ಯಾರ ರಾಜಕೀಯವನ್ನು ತಮ್ಮ ಜೀವನದ ಆಧಾರವಾಗಿ ಇಟ್ಕೊಂಡಿದ್ದಾರೆ, ಅವ್ರಿಗೆ ಮಾತ್ರ ಸ್ವಾತಂತ್ರ್ಯ ಬಂತು. ಜನಸಾಮಾನ್ಯರಿಗೂ ಸ್ವಾತಂತ್ರ್ಯ ಬಂದಿದ್ದು. ನಮ್ಮ ದೇಶದಲ್ಲಿ ಹಿಂದೂಗಳು ಬಹುಮತದಲ್ಲಿದ್ದೀವಿ. ಬಹುಮತಕ್ಕೆ ಆಶಯಕ್ಕೆ ಪೂರಕವಾದಂಥ ಸಂವಿಧಾನ ರಚನೆ ಆಗಬೇಕು, ಅದು ಆಗಿಲ್ಲ. ಬಹುಜನದ ಆಶಯಗಳಿಗೆ ಪೂರ್ವವಾದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರಬೇಕು, ಅದು ಬಂದಿಲ್ಲ. ಏನಾಗಿದೆ ಅಂತಂದರೆ, ಇವತ್ತು ಸಹ ಕರ್ನಾಟಕದ ಬಡ್ಜೆಟ್ಟು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾರೆ, DCM DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಇವರಿಬ್ಬರು ಹಿಂದೂಗಳಾದರೂ ಸಹ ಇವರೇನು ಮಾಡಿದ್ದಾರೆ, ವಕ್ಫ್ ಬೋರ್ಡ್ನ ಆಸ್ತಿನ ಜಾಸ್ತಿ ಮಾಡೋದಕ್ಕೋಸ್ಕರ 100 ಕೋಟಿನೇ 200 ಕೋಟಿನೇ ಇಟ್ಟಿದ್ದಾರೆ. ನೋಡಿ, ನಮ್ಮ ಇಂಡಿಯಾ ದೇಶದಲ್ಲಿ ಅತ್ಯಂತ ಜಾಸ್ತಿ ಪ್ರೈವೇಟ್ ಕೈಗಳಲ್ಲಿ ಆಸ್ತಿ ಇದೆ ಅಂತಂದರೆ ಅದು ವಕ್ಫ್ ಬೋರ್ಡ್ ನಂಬರ್ 1. ಎರಡನೇದು ಇಂಡಿಯನ್ ರೈಲ್ವೇಸ್. ಹೀಗೆ ಮಾಡ್ತಾ ಹೋದರೆ ಒನ್ ಫೈನ್ ಡೇ ನಮ್ಮ ಇಂಡಿಯಾ ದೇಶದ ಎಲ್ಲ ಆಸ್ತಿ ಹಕ್ಕುದಾರರು ಮುಸಲ್ಮಾನರಾಗಿರ್ತಾರೆ. ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಆಗಿ ಕೆಲಸ ಮಾಡುತ್ತೆ. ಇಂಥದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಇದನ್ನು ನಾವು ಖಂಡಿತವಾಗಿ ವಿರೋಧಿಸಬೇಕು. ವಿರೋಧಿಸೋದಲ್ಲ, ಇದನ್ನು ತಡೆ ಹಿಡಿತಕ್ಕಂಥ ಎಲ್ಲ ಅವಕಾಶಗಳು ನಮ್ಮ ಮುಂದೆ ಇವೆ. ಏನು ಅಂತಂದರೆ, ನಾವು ಗನ್ ತಗೊಂಡು ಹೊಡೆದಾಡೋದು ಬೇಕಿಲ್ಲ. ಮತ್ತು ಭಗತ್ ಸಿಂಗ್ ಥರ ನೆಣಿಗೆ ಕತ್ತು ಕೊಡೋದು ಬೇಕಿಲ್ಲ, ಅಥವಾ ಕತ್ತಿ ತಗೊಂಡು ಸಂಗೊಳ್ಳಿ ರಾಯಣ್ಣ ಥರ ಹೊಡೆದಾಡೋದು ಬೇಕಿಲ್ಲ. ಈಗೇನಾಗಿದೆ, ನಾಗರಿಕ ಯುಗದಲ್ಲಿ ಯುದ್ಧ ಮಾಡೋದು ಅಂದರೆ ಬ್ಯಾಲೆಟ್ ಪೇಪರ್ಗಳೇ ಬುಲೆಟ್ಗಳು. ಬನ್ನಿ, ಆ ಥರ ಒಂದು ಸಂದರ್ಭ ಬಂದಿದೆ. 2024ನೇ ಇಸ್ವಿನಲ್ಲಿ 16ನೇದು 17ನೇದು 18ನೇದು ಲೋಕಸಭೆ ಎಲೆಕ್ಷನ್ ಬರ್ತಾಯಿದೆ. ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿ, ಅವರು 2034ರವರೆಗೂ ಪ್ರಧಾನಮಂತ್ರಿ ಆಗಿರಲಿ, ಆನಂತರವೂ ಪ್ರಧಾನಮಂತ್ರಿ ಆಗಿರಲಿ. ಯಾಕೆಂದರೆ ರಾಮ ಇದ್ದಂತೆ, ಲಕ್ಷ್ಮಣ ಕೃಷ್ಣ ಇದ್ದಂತೆ, ರಾಮಕೃಷ್ಣ ಪರಮಹಂಸರಿದ್ದರಂತೆ, ವಿವೇಕಾನಂದರಿದ್ದರಂತೆ, ಕ್ರಾಂತಿಯೋಗಿ ಬಸವಣ್ಣನವರಿದ್ದರಂತೆ, ಮತ್ತು ನಡೆದಾಡುವ ಗುರು ಸಿದ್ಧಲಿಂಗ ಸ್ವಾಮಿಗಳಿದ್ದರಂತೆ. ಈ ಥರ ಎಲ್ಲ ಕಂತೆಗಳು ಹೇಳ್ತೀವಿ. ಇವರೆಲ್ಲರನ್ನೂ ಮೀರಿಸಿದಂಥ ಅಪ್ರತಿಮ ದೇಶಭಕ್ತ ನರೇಂದ್ರ ಮೋದಿಯವರು ನಿಮ್ಮೆಲ್ಲರ ಸಮಕಾಲೀನರಾಗಿ ಪ್ರಧಾನಮಂತ್ರಿಯಾಗಿ ನಮ್ಮ ಕಣ್ಣು ಮುಂದೆ ಇದ್ದಾರೆ. ಅವ್ರನ್ನ ಸೋಲಕ್ಕೆ ಬಿಡದಂಗೆ ನೋಡಬೇಕಾದ್ರೆ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವು ಮಾಡಬೇಕಾದಂಥ ಅತಿ ದೊಡ್ಡ ಬಲಿದಾನ ಏನು ಅಂತಂದರೆ, 2024ನೇ ಇಸ್ವಿಯಲ್ಲಿ ಲೋಕಸಭೆ ಎಲೆಕ್ಷನ್ನಲ್ಲಿ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಲೋಕಸಭೆ ಎಲೆಕ್ಷನ್ ಏಪ್ರಿಲ್ 26ನೇ ತಾರೀಕು ನಡೀತಾ ಇದೆ. ನೋಡಿ, ಇಲ್ಲಿ ನಡೀತಾ ಇರೋದು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಮೈಸೂರು ಮಹಾರಾಜರು ಎಲೆಕ್ಷನ್ ನಿಂತಿದ್ದಾರೆ. ಜನಸಾಮಾನ್ಯರಾಗಿ ಜನರಲ್ಲಿ ಇರ್ತೀನಿ ಅಂತ ಅವರು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ಅವರೇನು ಮಾಡಿದ್ದಾರೆ, ಕುವೆಂಪು ನಗರದಲ್ಲಿ ಗಗನಚುಂಬಿ ರಸ್ತೆ ಅಂತ ಜೋಡಿ ರಸ್ತೆ ಇದೆ. ಜೋಡಿ ರಸ್ತೆ ಒಳಗೆ ನಂಬರ್ 4 ಅಂತ ಮನೆ ಇದೆ. ಆ ಮನೆಯನ್ನು ಬಾಡಿಗೆ ತೊಗೊಂಡು
ಅಲ್ಲಿ ಏನಾಗಿದೆ, ತಮ್ಮ ಆಫೀಸ್ನ ಇದು ಮಾಡಿದ್ದಾರೆ. ಜನಸಾಮಾನ್ಯರಿಗೆ ನಾನು ಪ್ರತಿನಿತ್ಯ ಅಲ್ಲಿ ಸಿಗ್ತೀನಿ ಅನ್ನೋ ವಾಗ್ದಾನವನ್ನು ಮಾಡಿದ್ದಾರೆ ಮತ್ತು ದಿನ ಬರ್ತಾ ಇದ್ದಾರೆ. ನಾವು ಈ ಸರ್ತಿ ಇಂಥ ಸಂದರ್ಭದಲ್ಲಿ ಎಲೆಕ್ಷನ್ ನಡೀತಾ ಇದೆ ಅಂತಂದರೆ ನಾವು ನರೇಂದ್ರ ಮೋದಿಯವ್ರಿಗೂ ಥ್ಯಾಂಕ್ಸ್ ಹೇಳಬೇಕು, ಅಮಿತ್ ಶಾ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂದರೆ ಇಡೀ ಇಂಡಿಯಾ ದೇಶದಲ್ಲಿ ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ತಕ್ಕಂಥ ಅವಕಾಶ ಇರ್ತಕ್ಕಂಥ ಅನೇಕ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗಳನ್ನ ಕಂಡು ಹಿಡಿದಿದ್ದಾರೆ, ಅಂದರೆ ಪಾಯಿಂಟ್ ಔಟ್ ಮಾಡಿದ್ದಾರೆ. ಅದರಲ್ಲಿ ಮೈಸೂರು ಒಂದು. ಇಲ್ಲಿನ ಲೋಕಸಭಾ ಎಷ್ಟು ಅಂತರಗಳಲ್ಲಿ ಕೃಷ್ಣದತ್ತ ಯದುವೀರ ಒಡೆಯರ್ಗೆ ಗೆಲ್ತಾರೆ ಅನ್ನೋದು ನಮ್ಮ ಒಂದು ಅಂದಾಜು. ಇವತ್ತು ಎಲೆಕ್ಷನ್ ನಡೆದರೆ ಕೃಷ್ಣದತ್ತ ಯದುವೀರ ಒಡೆಯರವರು ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಾರೆ. 3 ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತಾರೆ ಅವರು. ಕಾಂಗ್ರೆಸ್ಸಿನ ಅಭ್ಯರ್ಥಿ ಯಾರೇ ಆಗಿರಲಿ ಅಥವಾ ಬೇರೆ ಯಾರೇ ಆಗಿರಲಿ ಅದನ್ನು ಕಣ್ಣು ಮುಚ್ಚಿಕೊಂಡು ಹೇಳ್ಬೋದು. ಯಾಕೆ ನಾವೆಲ್ಲ ಹೇಳ್ತಿರೋದು ಮೈಸೂರಿನಲ್ಲಿ ಒಂದು ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ, ಕುಶಾಲನಗರದಲ್ಲಿ ಒಂದು ರೌಂಡ್ ಹೋದ್ರೆ ಗೊತ್ತಾಗುತ್ತೆ. ಇಂಥ ಅದ್ಭುತವಾದ ಸುವರ್ಣಾವಕಾಶ ನಿಮ್ಮೆಲ್ಲರ ಕೈಲಿದೆ. ಇದನ್ನು ವೇಸ್ಟ್ ಮಾಡೋದು ಬೇಡ. 2024ರಲ್ಲಿ ನರೇಂದ್ರ ಮೋದಿಯವರು ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳಿದ್ದಾರೆ. 400ಕ್ಕಿಂತ ಹೆಚ್ಚು ಸೀಟುಗಳನ್ನ ತಗೊಂಡು ಗೆಲ್ಲಿಸೋದಕ್ಕೆ ನಾವು ನೀವೆಲ್ಲ ಯುದ್ಧದಲ್ಲಿ ಭಾಗವಹಿಸಬೇಕಾಗಿದೆ. ಯುದ್ಧದಲ್ಲಿ ಗುಂಡು ಹಾರಿಸ್ಬೇಕಾಗಿದೆ, ಬ್ಯಾಲೆಟ್ ಅಂತಕ್ಕಂಥ ಗುಂಡು ಹಾರಿಸ್ಬೇಕಾಗಿದೆ. ಬನ್ನಿ, ಕಣ್ಣು ಮುಚ್ಕೊಂಡು ಓಟ್ ಹಾಕೋಣ ಬಿ ಜೆ ಪಿಗೆ. ನರೇಂದ್ರ ಮೋದಿಯವರು 2024, 2029, 2034ರಲ್ಲೂ ಪ್ರಧಾನಮಂತ್ರಿಯಾಗಿ ಇರೋ ಹಾಗೆ ನೋಡ್ಕೊಳ್ಳೋಣ. ನರೇಂದ್ರ ಮೋದಿಯವ್ರಿಗೆ ಯೋಗಪಟು ಮತ್ತು ಅವರು ಬ್ರಹ್ಮಚಾರಿ, ಮದುವೆ ಆಗಿದ್ದರೂ ಸಹ ಅವರು ಬ್ರಹ್ಮಚಾರಿಯಾಗಿದ್ದಾರೆ. ಅವ್ರ ಹೆಂಡತಿ ಮಕ್ಕಳು ಯಾರೂ ಇಲ್ಲ. ಅವ್ರಿಗೇನಾದರೂ ಪರಿವಾರ ಅಂತಂದರೆ ಮೇರಾ ಭಾರತ್ ಮೇರಾ ಪರಿವಾರ ಅಂತ ಹೇಳ್ತಾರೆ. ಇಂಥ ಅದ್ಭುತ ಅಸಾಮಾನ್ಯ ವ್ಯಕ್ತಿಯನ್ನು ನಾವು ಪ್ರಧಾನಮಂತ್ರಿಯಾಗಿ ನಿಮ್ಮ ಕಾಲಮಾನದಲ್ಲಿ ನೋಡ್ತಾ ಇದ್ದೀವಿ ಅಂತಂದರೆ ನಾವು ರಾಮನ್ನೇ ನೋಡಿದಷ್ಟು ಸಂತೋಷ ಆಗುತ್ತೆ, ಕೃಷ್ಣನನ್ನೇ ನೋಡಿದಷ್ಟು ಸಂತೋಷ ಆಗುತ್ತೆ. ಈ ಸುವರ್ಣಾವಕಾಶವನ್ನು ಕಳೆದುಕೊಳ್ಳೋದು ಬೇಡ. 2034ರಲ್ಲೂ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿರಲಿ. ನಮ್ಮ ದೇಶವನ್ನು ವಿಶ್ವಗುರು ಮಾಡೋಕ್ಕೆ ಹೊರಟಿದ್ದಾರೆ. ವಿಶ್ವಗುರು ಆಗಲಿ. ಅದರಲ್ಲಿ ನಿಮ್ಮ ಪಾಲು ಬಹಳ ದೊಡ್ಡದಿದೆ. ಬಹಳ ದೊಡ್ಡದು ಅಂತಂದರೆ ನಾವು ಮಾಡಬೇಕಾಗಿರೋ ಸಣ್ಣ ಕೆಲಸ ಏನು ಅಂತಂದರೆ ಮೊದಲು ಏಪ್ರಿಲ್ 26ನೇ ತಾರೀಕು ಏನು ಎಲೆಕ್ಷನ್ ನಡೀತಾ ಇದೆ, ಮೊದಲು ತಿಂಡಿ ತಿನ್ನೋಕ್ಕಿಂತ ಮೊದಲು ಹೋಗಿ ವೋಟ್ ಹಾಕೋಣ. ವೋಟ್ನ ಕಮಲದ ಚಿಹ್ನೆಗೆ ಹಾಕೋಣ. ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡೋಣ ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.